ಮಕರ ಸಂಕ್ರಮಣ ಹಾಗೂ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಅಂಗವಾಗಿ ಲಾಯದಗೊಂದಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮವನ್ನು ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಉದ್ಘಾಟನೆ ಮಾಡಿದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿನೆನಪಿಗಾಗಿ ಲಾಯದಗೊಂದಿ ಗ್ರಾಮದಲ್ಲಿ ಸಿದ್ದು ಬಂಡಿವಡ್ಡರ್ ಅಧ್ಯಕ್ಷತೆಯಲ್ಲಿ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಲಾಯದಗೊಂದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಲಾಯದಗೊಂದಿ ಪ್ರೀಮಿಯಂ ಲೀಗ್ ಸೀಸನ್ 10 ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದ್ದು, ಉದ್ಘಾಟನಾ ಸಮಾರಂಭದ ದಿವಸ ನಿತ್ಯವನ್ನ ಹೊಳೆಹುಚ್ಚೇಶ್ವರ ಮಹಾಸ್ವಾಮಿಗಳು ಶಿವಪ್ಪ ಮೊತ್ಯ ಆಚನೂರು ಲಾಯದಗೊಂದಿ ವಹಿಸಿಕೊಂಡಿದ್ರು. ಉದ್ಘಾಟಕರಾಗಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಅವರು ವಹಿಸಿಕೊಂಡಿದ್ರು. ಕ್ರಿಕೆಟ್ ಟ್ರೋಫಿ ಅನಾವರಣವನ್ನ ಶಾಸಕರು ಮಾಡಿದ್ರು. ಜ್ಯೋತಿ ಬೆಳಗಿಸುವವರು ಹನುಮಂತ ಮಾವಿನಮರದ, ಅಸಾಂಗೆಪ್ಪ ನಕರಗೊಂದಿ, ಶೇಖರ್ ರಾಠೋಡ್, ಮಹೇಶ್ ಬಿಜಾಪುರ, ಸಿದ್ದು ಕೋಲಾರ್, ಫಕೀರಪ್ಪ ತಳ್ವಾರ್, ಒಬ್ಬ ಮಾಗಿ, ರಂಗನಾಥ್ ಮುಗಾಶಿ, ದ್ಯಾಮಣ್ಣ ತಳ್ವಾರ್, ಗಂಗಾಧರ್ ಪತ್ತಾರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸತ್ಯವಾಕುರಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಲಾಯದಗೊಂದಿ ಸಿದ್ದು ಬಂಡಿಗುಡ್ಡ ಕ್ರಿಕೆಟ್ ಕಮಿಟಿ ಅಧ್ಯಕ್ಷರು ಲಾಯದಗೊಂದಿ ವಹಿಸಿಕೊಂಡಿದ್ರು. ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಚಿಮ್ಮನಕಟ್ಟಿ, ಲಾಯದಗೊಂದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಇಡುವುದು ಮತ್ತು 10 ವರ್ಷಗಳ ಕಾಲ ಲೀಗ್ ನಡೆಸುತ್ತಾ ಬಂದಿರುವ ಸಂಘದ ಸದಸ್ಯರು, ಯುವಕರಿಗೆ ನನ್ನ ಕೃತಜ್ಞತೆ ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಎಂದಿದ್ದಾರೆ. ನಾನು ಲಾಯದಗೊಂದಿ ಗ್ರಾಮಕ್ಕೆ ಕೆಪಿಎಸ್ಸಿ ಸ್ಕೂಲ್ ಅನ್ನ ಮಂಜೂರು ಮಾಡಿದ್ದೀನಿ. ಶಾಲೆಗೆ 3 ಎಕರೆ ಜಾಗ ಬೇಕಾಗಿದೆ ಅಂತ ನಾನು 1 ತಿಂಗಳ ಹಿಂದೆ ಗ್ರಾಮದ ಹಿರಿಯರಿಗೆ, ಯುವಕರಿಗೆ ಹೇಳಿ ಹೋಗಿದೆ. ಇನ್ನು ಅವರಿಗೆ ಆದ್ರೆ ಜಾಗ ನನಗೆ ತೋರಿಸಿಲ್ಲ. ಗ್ರಾಮದ ಹಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಸೇರಿ ಕೆಪಿಎಸ್ಸಿ ಸ್ಕೂಲ್ ಅನ್ನ ಕಟ್ಟಲು 3 ಎಕರೆ ಜಾಗ ಕೊಟ್ರೆ ನಿಮ್ಮ ಮಕ್ಕಳ ಶಿಕ್ಷಣವು ಕಲಿಯಲು ಅನುಕೂಲವಾಗುತ್ತೆ. ಯಾಕಂದ್ರೆ ರಾಜಕಾರಣಿಗಳು ಮಕ್ಕಳು, ಶ್ರೀಮಂತರ ಮಕ್ಕಳು ಯಾವ ರೀತಿ ಶಿಕ್ಷಣ ಪಡೆಯುತ್ತಾರೋ ಅದೇ ರೀತಿ ಲಾಯದಗೊಂದಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಬಡತನ ರೇಖೆಗಿಂತ ಕೆಳಗಿರುವ ಮಕ್ಕಳು ಅದೇ ರೀತಿ ಶಿಕ್ಷಣವನ್ನ ಕೊಡಿಸಬೇಕೆಂಬ ನನ್ನ ಆಸೆ ಎಂದು ಬಾದಾಮಿ ಕ್ಷೇತ್ರದ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಶಿಕ್ಷಣ ಪ್ರೇಮಿ ಹೇಳಿದರು. ನನ್ನ ಲಾಯದಗೊಂದಿ ಗ್ರಾಮದಲ್ಲಿ ಹಮ್ಮಿಕೊಂಡಂತ ಈ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಗುರುಗಳಾದಂಥ ಹೊಳೆಹುಚ್ಚೇಶ್ವರ ಮಹಾಸ್ವಾಮಿಗಳ ಅಡಗಾವರಿಗಳಲ್ಲಿ ನಮಸ್ಕರಿಸಿ, ಅದೇ ರೀತಿಯಾಗಿ ಇನ್ನೋರ್ವ ಪರಮ ಪೂಜ್ಯರಾದಂಥ ಶಿವಪ್ಪ ಪೂಜಾರವರಲ್ಲಿ ಅಡಗಾವರಿಗಳಲ್ಲಿ ನಮಸ್ಕರಿಸೋದ್ರ ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಆತ್ಮೀಯರಾದಂಥ ಸಹೋದರಾದಂಥ JDSನ ಜಿಲ್ಲಾ ಅಧ್ಯಕ್ಷರು ಆದಂಥ ಹನುಮಂತ ಮಾವಿನಮರದ ಅಣ್ಣವರಲ್ಲಿ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಲಾಯದಗೊಂದಿಯ ಅದರ ಜೊತೆಗೆ ಸಹೋದರಿಗಳು ಆದಂಥ ಸತ್ಯವಾಕುರಿ ಅವರಲ್ಲಿ, ಅದೇ ರೀತಿಯಾಗಿ ಸಹೋದರರಾದಂಥ ಅಸಂಗಪ್ಪ ನೆಕ್ಕಗುಂದಿಯವರಲ್ಲಿ, ಮಂಗಳೂರವರಲ್ಲಿ, ಸಿದ್ದು ಕೋಲಾರವರಲ್ಲಿ, ರಂಗನಾಥ್ ಮುಖಾಶಿ ಅವರಲ್ಲಿ, ವೇದಿಕೆ ಮೇಲೆ ಗ್ರಾಮದ ಮತ್ತು ಸುತ್ತಮುತ್ತಲ ಹಳ್ಳಿಯಿಂದ ಬಂದಂಥ ಎಲ್ಲ ಗ್ರಾಮದ ಗುರಿಯರಿಗೆ ಅವರ ನಮಸ್ಕಾರಗಳನ್ನು ಹೇಳಿ ಪತ್ರಿಕಾ ಬಾಂಧವರಲ್ಲಿ ಸಾಗುವ ನಮಸ್ಕರಿಸಿ, ಇನ್ನು ವೇದಿಕೆ ಮೇಲೆ ಸಂತೋಷ ನಾಯನಗಳಾಗಿರ್ಬೋದು, ಅದರ ಜೊತೆಗೆ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಬೆಂಗಳೂರಿಂದ ಬರಬೇಕಾಗಿತ್ತು. ಅಲ್ಲಿಂದ ಸೀದಾ ಅತ್ತ ಮನೆಗೂ ಹೋಗಿಲ್ಲ ನಾವು. ಹಂಗೆ ಬೇರೆ ಕಾರಣದಿಂದ ಇನ್ನೊಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದಾನೆ. ಆದ್ರೆ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿ ಭಾಳ ಶಿಷ್ಟಾಚಾರವನ್ನು, ಪದ್ಧತಿಯನ್ನು ಕಾಪಾಡಿಕೊಂಡು ಅದಕ್ಕೆ ಗ್ರೌಂಡ್ ವ್ಯವಸ್ಥೆ ಆಗಲಿ, ಎಲ್ಲ ಬಂದಂಥ ಕ್ರೀಡಾಪಟುಗಳನ್ನು ಅವ್ರನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳೋದಾಗಲಿ, ಇವು ಏನು ಹೆಚ್ಚು ಕಡಿಮೆ ಆದವು ಅಂದ್ರೆ ಅಲ್ಲಿ ಗಲಾಟೆ ಆದ್ರೆ ಅದನ್ನು ಬಗೆಹರಿಸ್ಕೊಳ್ಳೋದಾಗಲಿ, ಅಲ್ಲಿ ಯಾರಿಗೂ ಅಸಮಾಧಾನ ಆಗಲಾರ್ದಂಗೆ ಅವ್ರನ್ನ ಕಾಯ್ಕೊಳ್ಳೋದಾಗಲಿ, ಏನು ಇಷ್ಟೆಲ್ಲ ಕೆಲಸಗಳದಾವಲ್ಲ, ಈ ಎಲ್ಲ ಈ ಕಾರ್ಯಗಳನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಎಲ್ಲ ಯುವಕರಿಗೆ ನಾವೆಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕಂತ ಹೇಳಿ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ಇವತ್ತಿನ ನಮ್ಮ ದೇಶದಾಗ ನೋಡಕತ್ತೀವಿ, ಬರೀ ಗಂಡ್ಮಕ್ಕಳಷ್ಟೇ ಕ್ರಿಕೆಟ್ ಆಡ್ತಿದ್ರು ಅಂತ ಹಿಂದೆ ನೋಡ್ತಿದ್ವಿ. ಆದರೆ ಈಗ ಮಹಿಳೆಯರು ಸತ ಕ್ರೀಡೆಯಾಗ ಭಾಳ ಮುಂದುವರೆದಾರ ಅನ್ನೋದಕ್ಕೆ ಭಾಳ ಉದಾಹರಣೆಗಳನ್ನು ನೋಡಕತ್ತೀವಿ ನಾವು. ಮೊನ್ನೆಲ್ಲ ವಿಶ್ವಕಪ್ ಗೆದ್ದಂಥ ಸಂದರ್ಭದಾಗ ನೋಡಿದ್ವಿ, ನಮ್ಮ ದೇಶದ ಮಹಿಳೆಯರು ಯಾವ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ಯಾರ ಅಂತ ನೋಡಕತ್ತೀವಿ ನಾವು. ಎಲ್ಲೋ ಒಂದು ಕಡೆ ಸಾಧನೆ ಮಾಡೋದ್ರಾಗ ಈಗ ಮೊದಲಿನಂಗೆ ಭೇದ ಭಾವಗಳು ಇಲ್ಲಿಗೆ, ಜಾತಿ ಪದ್ಧತಿ ಅಂತೂ ದೂರ ಹೋತು, ಆದ್ರೆ ಒಂದು ಸ್ವಲ್ಪ ಬೇರೆ ರೀತಿ ತೊಗೊಂಡಿರ್ತೀವಿ.
ಆದ್ರೆ ಭಾಳ ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿದೆ ಏನಂದ್ರೆ ಇವತ್ತು ಯಾರು ಗಣಮಾಗೆ ಎಷ್ಟು ಈ ಸಮಾಜದ ಗೌರವ ಇತ್ತು ಅದು ನಮ್ಮ ಮನೆಯಾಗಿರೋ ಹೆಣ್ಮಕ್ಳಿಗೆ ಅಷ್ಟು ಸಿಗಾಕತ್ತೈತೆ ಅನ್ನೋದು ನಾವು ತಿಳ್ಕೊಬೇಕಾಗ್ತೈತೆ. ಸಂದರ್ಭದೊಳಗೂ ಸತ ಆ ರೈತ ನಿಮಗೆ ಕ್ರೀಡೆ ಆಡಕ್ಕೆ ಕೊಟ್ಟಾನಲ್ಲ ಅವನಿಗೆ ಇಡೀ ದೈವ ಅವನಿಗೆ ಅಭಿನಂದನೆ ಹೇಳ್ಬೇಕಂತ ಭಾವಿಸ್ತೀವಿ. ಭಾಳ ವಿಷಯಗಳನ್ನ ನಾವು ಹೇಳ್ಬೋದು. KPSC ಶಾಲೆಗಳ ಬಗ್ಗೆ ಮಾತಾಡೋದೈತೆ. ಇನ್ನು ಕ್ರೀಡಾಂಗಣದ ಬಗ್ಗೆ ನನಗೆ ಪ್ರಸ್ತಾವನೆ ಇಟ್ಟಾರ್ದೆ. ಇಲ್ಲೇನು ಅವುಗಳು ಅದೇ ಇವತ್ತು ಸ್ವಲ್ಪ ಚಲೋ ಸಿಕ್ಕಿರಿ ನನಗೆ. ನಾನು ಒಂದು ತಿಂಗಳಾತು ಬೇಲಿ ಒಂದು ತಿಂಗಳ ಹಿಂದೆ ಅಲ್ಲಿ ಬಂದು ಗುಡಿಯಾಗ ಕೂತ್ಕೊಂಡು ಮಾತಾಡಿ ಕೈ ಮುಗಿದು ಹೇಳಿದೆ ಹಿರಿಯರಿಗೆ, ದೈವಕ್ಕೆ, ಇಷ್ಟು ನಮ್ಮ ಹುಡುಗರಿಗೆಲ್ಲ ಹೇಳಿದೆ. ನಾ ಏನು ಕೇಳಿದೆ ಅಂದ್ರೆ ನನಗೆ 3 ಎಕರೆ 4 ಎಕರೆ ಜಾಗವನ್ನು ದಯಮಾಡಿ ಎಲ್ಲಾದರೂ ಕೊಡಿಸ್ರಿ, ಸರ್ಕಾರದಿಂದ ಏನು ಅನುದಾನ ಬಂದ್ರೆ ಅದನ್ನಾರ ಮಾಡೋಣ, ಇಲ್ಲ ಯಾರ ಒಂದು ದಾನ ಮಾಡ್ತಾರ ಕೊಡಿಸ್ರಿ ಅಂತ ಕೇಳಿದ್ವಿ. ಬರೋಬ್ಬರಿ 1 ತಿಂಗಳ ಮೇಲೆ ಆಗ್ತದೆ. 1.5 ತಿಂಗಳು ಆಗ್ತಾನೆ. 1.5 ತಿಂಗಳು ಆಗ್ತದೆ. ನನಗೆ ಒಬ್ಬರು ಮುಖ ತೋರಿಸೋಲಾಗ್ಯಾರ. ಈಗ ನಾನು ನಿಮಗೆ ದಯಮಾಡಿ ಧೈರ್ಯದಾಗ ಈಗ ನನಗೊಂದು ದೊಡ್ಡ ಅವಕಾಶ ಸಿಕ್ಕೈತಿ, ನಿಮಗೆ ಕೈ ಮುಗಿ ಕೇಳ್ಕೊತೀನಿ. ಆ KPSC ಶಾಲೆಯನ್ನು ತರುವಂಥದ್ದು ಏನು ಕನಸಿಟ್ಕೊಂಡು ತೊಗೊಂಬಂದೀನಿ, ಅದಕ್ಕೆ ಭಾಳ ಶ್ರಮ ಪಟ್ಟಿವಿ. ನಾವು ಏನೋ ಒಂದು ಬೇರೆ ಯಾವುದೋ ಒಂದು ವಿಚಾರ ಇಟ್ಕೊಂಡು ಅಥವಾ ಇನ್ನೊಂದು ಅಂದರೆ ಬೇರೆ ರೀತಿಯಾದಂಥ ಯೋಚನೆಗಳನ್ನು ಇಟ್ಕೊಂಡು ಆ ಶಾಲೆ ತಂದಿಲ್ಲ. ನಮ್ಮ ಲಾಯರ್ ಮಂದಿ ಬರಲಿ, ನಮ್ಮ ಊರಿಗೆ ಬರಲಪ್ಪ ಅಂದಿದ್ದು ಎದಕ್ಕಪ್ಪ ಅಂದ್ರೆ ಇದ್ರ ಜೊತೆಗೆ ಇನ್ನೂ 4-5 ಹಳ್ಳಿಗಳು ಸ್ವತಃ ಎಲ್ಲೋ ಒಂದು ಕಡೆ ಶಿಕ್ಷಣ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣ ಸಿಗುತ್ತಲ್ಲ ಅಂತ ಹೇಳಿ ಬಡದಾಡಿ ಆ ಶಾಲೆ ತೊಗೊಂಬಂದು ಇಟ್ಟಿನಿ ನಾನು. ಆದರೆ ಇವತ್ತು ಆ ಶಾಲೆ ಬೇರೆ ಊರನವರು ನನಗೆ ಕೈ ಮುಗಿದು ಸಾಕಾರ ತೊಗೊಂಬಂದು ಕೊಡು, ನಿನಗೆ ಎಷ್ಟು ಜಾಗ ಬೇಕಷ್ಟು ಜಾಗ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಈಗ ನಾವು ಮನಸ್ಸು ಮಾಡಿದ್ರಂದ್ರೆ ಆ ಶಾಲೆ ತೊಗೊಂಡು ಬೇರೆ ಕಡೆ ಹೋಗಿ ಹಾಕ್ಬೋದು. ಅಲ್ಲಿ ನಮಗೆ ಇನ್ನೂ ದೊಡ್ಡ ಗೌರವ ಕೊಡ್ತಾರೆ, ಅವರು ಬಿಡೋವಲ್ಲಾಗ್ಯಾರ. ನಾವು ನಿಮ್ಗೆ ಯಾಕೆ ಇದನ್ನು ಒತ್ತು ಹೇಳ್ತೀನಪ್ಪ ಅಂದ್ರೆ ನನ್ನ ಮಕ್ಕಳು ಹೆಂಗೆ ಶಾಲೆ ಕಲಿಯಾಕತ್ತಾರ, ಏನಾಗೈತಪ್ಪ ಅಂದ್ರೆ ಪದ್ಧತಿ ಹೆಂಗೆ ಆಗ್ಬಿಟ್ಟೈತಿ ಅಂತಂದ್ರೆ ನಮ್ಮ ದೇಶದ ಪದ್ಧತಿ ಅಥವಾ ನಮ್ಮ ರಾಜ್ಯದ ಅಥವಾ ಇನ್ನೊಂದು ರಾಜ್ಯ, ನಾವು ಏನು ಶ್ರೀಮಂತರ ಮಕ್ಕಳು ಅದೀವಿ ಅಥವಾ MLA ಮಕ್ಕಳು ಅದೀವಲ್ಲ ಅಥವಾ MP ಅವ್ರ ಮಕ್ಕಳು ಇನ್ನೊಬ್ರು ಯಾರೋ ಒಂದು ಇಟ್ಕೋರಿ, ನಾವು ಏನು ದೊಡ್ಡವ್ರು ಅದೀವಿ, ನನ್ನ ಮಕ್ಕಳಿಗೆ ನಾನು ಲಕ್ಷ ಕೊಟ್ಟಾದರೂ ಶಾಲೆ ಕಲಿಸುವಷ್ಟು ಯೋಗ್ಯತೆ ಐತಾನೆ. ಆದ್ರೆ ನಿಮ್ಮ ಮಕ್ಕಳಿಗೆ ಯಾರು ಕಲಿಸ್ತಾರಂತ? ನಿಮ್ಮ ಮಕ್ಕಳಿಗೂ ಸ್ವಲ್ಪ ನನ್ನ ಮಕ್ಕಳಿಗೆ ಏನು ಸಿಗುತ್ತಲ್ಲ ಶಿಕ್ಷಣ ಏನು ಸಿಗುತ್ತೆ, ಅಥವಾ ನನ್ನ ಮಕ್ಕಳಿಗೆ ಏನು ನಾ ಕಲಿಸ್ಬೇಕಂತ ಕನಸ್ಕೊಂಡಿನಿ, ಅಥವಾ ನನ್ನ ಮಕ್ಕಳ ಏನು ಉದ್ಧಾರ ಆಗಬೇಕು ಅಂತ ನಾ ವಿಚಾರ ಮಾಡೀನಿ ಅಥವಾ ಕನಸು ಕಟ್ಕೊಂಡು ಕುಂತೀನಲ್ಲ, ಅದನ್ನು ನೀವು ಸತ ಮಾಡಬೇಕಂತ ಆಸೆ ಇರ್ತೀನಿ ನಾನು. ನಿಮ್ಮ ಮಕ್ಕಳು ಕಲಿಬೇಕು. MLA ಮಕ್ಕಳು ಅಷ್ಟೇ ಶಾಣೆಯಾಗಿ ರಾಜ್ಯದಾಗ ದೊಡ್ಡ ಸ್ಥಿತಿ ಮಾಡೋದು ಆಗಬಾರ್ದು. ನಿಮ್ಮ ಮಕ್ಕಳು ಶಾಣೆಯರಾಗಿ ದೊಡ್ಡ ಅಧಿಕಾರಿಗಳಾಗಬೇಕು, ದೊಡ್ಡ ಸ್ಥಾನಮಾನ ಹೋಗ್ಬೇಕು, ದೊಡ್ಡ ಒಂದು ವ್ಯವಸ್ಥೆದಾಗ ಬಂದ್ರಂದ್ರೆ ನಿಮ್ಮ ಇಡೀ ಕುಟುಂಬವನ್ನು ಬಡತನದಿಂದ ಹೊರಗೆ ತೊಗೊಂಬರ್ತಾರ. ನಿಮ್ಮ ಕುಟುಂಬವನ್ನು ಶ್ರೀಮಂತಿಕೆ ಬದುಕನ್ನು ಕಾಣಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬರೀ MLA ಮಕ್ಕಳು ಶ್ರೀಮಂತರ ಮಕ್ಕಳು ಅಷ್ಟೇ ಶಾಲೆ ಕಲ್ಕೊಂತ ಹೋದ್ವಿ ಅಂದ್ರೆ ನಿಮ್ಮನ್ನು ಕಲ್ಸೋರು ಯಾರು? ನೀವು ಅದನ್ನು ವಿಚಾರ ಮಾಡಬೇಕು. ನಾನು KPSC ಶಾಲೆ ತಂದಿದ್ದು ನನಗೆ ಭಾಳ ಕಡೆ ಅವಕಾಶಗಳು ಅದಾವ. ನನಗೆ ಯಾವ ಒತ್ತಡಗಳೇನೂ ಇಲ್ಲ. ಯಾವ ಕಾನೂನು ಚೌಕಟ್ಟಾದ್ರೂ ಸತ ನನಗೆ ಒತ್ತಡಗಳು ಇಲ್ಲ. ನನಗೆ ಸರ್ಕಾರ ಭಾಳ ದೊಡ್ಡ ಅವಕಾಶ ಕೊಟ್ಟೈತಿ. ನೋಡಪ್ಪ, ನಿನಗೆ 3 ಶಾಲೆ ಕೊಟ್ಟಿವಿ, ಇನ್ನೂ ಒಂದು ಹೆಚ್ಚಿಗೆ ಕೊಡಾಕತ್ತೀವಿ ಅಂತ ಮೊನ್ನೆ ಕರೆದ್ರು. ಮಧು ಬಂಗಾರಪ್ಪಣ್ಣ ಅವ್ರು ಕರೆದು ನನಗೆ ಹೇಳಿದ್ರು, ಇನ್ನೂ ಒಂದು ಹೆಚ್ಚಿಗೆ ಕೊಡ್ತೀವಿ ನಾನು ನಿನಗೆ ಅಂತೇಳಿ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದ್ರೆ ಆ 3 ಶಾಲೆಗಳನ್ನು ಕೊಡುವಾಗ ಒಂದು ಮಾತು ಹೇಳಿ ಸರ್ಕಾರ, ಎಲ್ಲಾದರೂ ಹಾಕ್ಕೋಬೋದು ನೀನು ಅಂತ. ನಾನು ಲಾಯರ್ ಮುಂದಿಗೆ ಯಾಕೆ ತರಬೇಕು ಅಂತ ಒಬ್ಬರು ಬಂದು ಒಂದು ಅರ್ಜಿ ಕೊಟ್ಟಿರಲಿಲ್ಲ ನನಗೆ. ನಮ್ಮ ಊರಿಗೆ ಲಾಯರ್ದೊಂದಿಗೆ ಒಂದು ಶಾಲೆ ತೊಗೊಂಬರಿ KPSC ಶಾಲೆ ಅಂತ ಹೇಳಿ ಒಂದು ಅರ್ಜಿ ಊರಾಗಿಂದ ಬಂದಿರಲಿಲ್ಲ ನನಗೆ. ನಾನು ಒಂದು ಅರ್ಜಿ ಇಲ್ಲ, ಒಂದು ಮನವಿ ಇಲ್ಲ, ಯಾವುದೂ ಕೇಳಿಲ್ಲ ಕರೆ. ಆದ್ರೆ ನಾನು ಯಾಕೆ ಆ ಶಾಲೆ ತರತ್ತೀನಪ್ಪ, ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿಗೆ ಯಾಕೆ ಬಡ್ದಾಡಕತ್ತೀವಿ ಅಂದ್ರೆ ಅವು ನಿಮ್ಮ ಮಕ್ಕಳು ನನ್ನ ಮಕ್ಕಳು ಹೆಂಗೆ ಶಾಲೆ ಕಲಿಯಕ್ಕೆ ಏನು ಆ ವ್ಯವಸ್ಥೆ ಐತಲ್ಲ, ಆ ವ್ಯವಸ್ಥೆ ಕೂಡ ನಿಮ್ಮ ಮಕ್ಕಳಿಗೆ ಸಿಗ್ಬೇಕಂತ ಆಸೆ ಇದ್ದೀನಿ. ಇದು ದೇವಸಾಕ್ಷಿಯಾಗಿ ಹೇಳತ್ತಂಗೆ. ಈಗೇನು ಇಲೆಕ್ಷನ್ ಇಲ್ಲ, ಏನು ನಾವೇನು ನಿಮ್ಗೆ ಮ್ಯಾಲೆ ಕರ್ಕೊಂಡೆ ತಳ ಕರ್ಕೊಂಬರೋದು ಅವಶ್ಯಕತೆ ಇಲ್ಲ. ಹನುಮಂತಣ್ಣ ಅನ್ನೋದಾನ, ನಾನು ಓದಿದ್ದಿಲ್ಲ. ನಮ್ಮಿಬ್ಬರಿಗೇನು ಅವಶ್ಯಕತೆ ಇಲ್ಲ.
ಬಟ್ ಈಗ ಅವಶ್ಯಕತೆ ಇರೋದೇನಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಶಾಲೆ ಕಲಿಸ್ಬೇಕು ಈ ಸಲ. ನಾನು ಅವತ್ತು ಬಂದಾಗ ಹೇಳೋದೆ, ನನಗೆ ಇನ್ನೊಂದು 1 ತಿಂಗಳು ಕಾಯ್ತೇನೆ, ಅದ್ರಾಗ ಬರಲಿಲ್ಲ ಅಂತ ನಿಮ್ಮ ಮನೆ ಮುಂದೆ ಧರಣಿ ಕುಂದಿರ್ತೇನೆ ಅಂತ ಹೇಳ್ಬಿಟ್ಟಿದ್ದೆ ನಾನು. ಈಗ ಹಿರಿಯರಿಗೆ ಹೇಳೋಗಿ ಅಂದ್ರೆ ನಮ್ಮ ಹುಡುಗರಿಗೆ ಹಿರಿಯರಿಗೆ ಹೇಳಿದ್ದೆ, ಕೇಳ್ಬೇಕು. ಹೇಳಿಲ್ಲ ಹೋದಲ್ಲ ನೀವು ಇನ್ನು ನಿಮ್ಗೆ ಹೇಳಿಲ್ಲ ಬೇವರು. ನಾನು ಬಂದು ನಿಮ್ಮ ಮನೆ ಮುಂದೆ ಧರಣಿ ಕುಂದಿರ್ತೀನಿ ಊರಾಗ ಅಂತ ಹೇಳಿದ್ದೆ, ನಾನು ಜಾಗ ಕೊಡಲಿಲ್ಲ ಅಂದ್ರೆ. ದಯಮಾಡಿ ನಿಮ್ಮ ಮಕ್ಕಳಿಗೆ ಶಾಲೆ ಕಲ್ಸ. MLA ಮಕ್ಕಳು ಯಾವುದಕ್ಕೂ ಇದಕ್ಕೆ ಹೋಗಿ ನಾವು ಹಿಂದೂ ಮುಸ್ಲಿಂ ಜಗಳಕ್ಕೆ ಹೋಗಂಗಿಲ್ಲ, ಅಥವಾ ಯಾವ್ದು ರಾಜಕೀಯ ಜಗಳಕ್ಕೂ ಹೋಗಲ್ಲ ಅವು. ನನ್ನ ಮಕ್ಕಳಿಗೆ ನಾ ಇನ್ಶೂರೆನ್ಸ್ ಮಾಡಿಸಿ ಶಾಲೆ ಕಲ್ಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಇಡಾಕತ್ತೀನಿ ನಾ. ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ತೀರ ಅನ್ನೋದು ಬೇಕಲ್ಲ. ನಮ್ಮ ಮನ್ಯಾಗಿರೋ ಯುವಕರನ್ನ ಎದಕ್ಕೆ ಹಚ್ತೀವಿ ನಾವು ಕೆಲಸನ? ನಾವು ಏನು ಓದ್ಸಾಕತ್ತೀವಿ, ಅವ್ರಿಗೆ ಏನು ಮಾಡ್ಸಾಕತ್ತೀವಿ, ನಮ್ಮ ಒಬ್ರಿಗೂ ಗೊತ್ತಿಲ್ಲ ಅದು. ನೀವು ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಬೇಕು. ನಾವು ಮೊದಲು ಏನದೇವಲ್ಲ, ದೊಡ್ಡವ್ರು ಏನದೇವಲ್ಲ, ನನ್ನಂಥವ್ರು ಏನು ಶ್ರೀಮಂತರು ಅಥವಾ ನಾವು ರಾಜಕಾರಣಿಗಳು ಅಥವಾ MLA ಅಂತ ಏನದೇನೆ, ಮೊದಲು ನಾನು ನನ್ನ ಮಕ್ಕಳನ್ನ ಕಳ್ಸಕ್ಕೆ ವ್ಯವಸ್ಥೆ ಮಾಡಬೇಕು. ನಾನಾದ್ರೆ ನನ್ನ ಮಕ್ಕಳು ಚೆಂದಾಗಿರ್ಬೇಕು, ಬಾಳೆ ಬದುಕು ಮಾಡ್ಕೋಬೇಕು, ಬದುಕು ಕಟ್ಕೋಬೇಕು. ಅವ್ರು ಅಷ್ಟೇ ದೊಡ್ಡ ಈ ದೇಶ ಆ ದೇಶದಾಗ ಶಾಲೆ ಕಲಿಬೇಕು. ಮಕ್ಕಳಿಗೆ ಏನಾರ ಬಿದ್ದರೂ ಸತ ಕೈಗೆ ಕಾಲಿಗೆ ಎಲ್ಲದಕ್ಕೂ ಇನ್ಶೂರೆನ್ಸ್ ಹಾಕ್ತೀವಿ. ಎಷ್ಟು ಬಡ್ದಾಡಿ ತೊಗೊಂಡಿವಿ. ನನಗೆ ಇನ್ನೂ 1-2 ಹೆಚ್ಚಿಗೆ ಕೊಡ್ತಾರ ಅಂದ್ರೆ ಹಂಗೆ ಸುಮ್ಮನೆ ಕೊಡೋಕತ್ತಿಲ್ಲ. ಅಷ್ಟು ಜಗಳಾಡೀವಿ ನಾವು, ಅವ್ರ ಹತ್ರಕ್ಕೆ ಮನವಿ ಮಾಡೀವಿ, ಕೈ ಮೂಡಿ ಕೇಳ್ಕೊಂಡಿವಿ. ನನ್ನ ಸಾಲಿ ಇನ್ನ ನೀವು ಕಟ್ಟಡ ನೋಡಿದ್ರಿ ಅಂದ್ರೆ ನನ್ನ ಸಾಲಿ ಕಟ್ಟಡ ಸತ ಅಷ್ಟಿಲ್ಲ. ನಾವು ನಿಮ್ಮ ಊರಿಗೆ ಬರುವಂಥ ಸಾಲಿ ಹೆಂಗೈತಪ್ಪ ಅಂತಂದ್ರೆ, ಆ ಸಾಲಿ ಒಳಗೆ ಹೋಗುವಂಥ ಮಗಳು, ನಮ್ಮ ಮನೆ ಮಗಳು, ಆಕಿಗೆ ಹೆಂಗಿರ್ಬೇಕು ಶೌಚಾಲಯ, ಆಕಿಗೆ ಹೆಂಗೆ ವ್ಯವಸ್ಥೆ ಇರಬೇಕು, ಕ್ಲಾಸ್ ರೂಮ್ ಹೆಂಗಿರ್ಬೇಕು, ನನ್ನ ಮಗಳಲ್ಲಿ ಹೆಂಗೆ ಓದ್ತಾಳ ಮುಂದೆ ಆಕಿ ಇಲ್ಲ. ಈ ಊರಾಗಿರೋ ನನ್ನ ಮಕ್ಕಳು ಅವು ಸತ ಸರ್ಕಾರಿ ಶಾಲೆ ಒಳಗೆ ಅಷ್ಟು ಚಂದ ಓದ್ಬೇಕು ನಾವು ಆಸೆ ಇದ್ದೀವಿ. ನಾವು ಕನಸಿಟ್ಕೊಂಡಿವಿ ಇದನ್ನ. ಯಾವ ರಾಜಕೀಯ ಲಾಭ ಏನಿಲ್ಲ, ಬೇಕಾದ್ರೆ ಓಟ್ ಹಾಕ್ಸ್ಕೊಳಕ್ಕೆ ಬಂದಾರ ಅಂತ ಹೇಳ ನೋಡು, ನಾನು ಹಿಡ್ಕೊಂಡೇ ಹೇಳ್ತೇನೆ ನಿಮಗೆ. ಇದೊಂದು ಅವಕಾಶ ನಿಮಗೆ. ಕೈ ಮುಗಿದಲ್ಲ, ನೀವು ಏನು ಹೆಣ್ಮಕ್ಳಿದ್ರಿ, ನಿಮ್ಗೆ ಕಾಲು ಮುಗಿದು ಹೇಳ್ತೀನಿ. ಇದನ್ನ ನಾನು ನಿಮ್ಮ ಹತ್ರ ಕೈ ಮುಗಿ ಕೇಳ್ಕೊಂಡು ಹೋಗ್ತಂದೇನೆ. ಯಾಕಂದ್ರೆ ನಾವು ಭಾಳ ಸಲ ನೋಡಾಕ ಶಾಲೆ ಓದಿಸ್ರಿ ಮಾಡ್ರಿ ಅಂತ ಕೇಳ್ಕೊಂತಾನೆ ಅದೇ. ಅದಕ್ಕೆ ದಯಮಾಡಿ ಸ್ವಲ್ಪ ಇನ್ಮೇಲೆ ಅದಕ್ಕೆ ಒಂದಿಟ್ಟು ಒತ್ತು ಕೊಡ್ರಿ ಅಂತ ಕೇಳ್ಕೊಂತೀವಿ. ಯಾಕೆ ಕೇಳಿದೆ, ನಾವು ಹೆಚ್ಚು ಕಡಿಮೆ 1.5 ತಿಂಗಳಾಯ್ತು, ಇನ್ನಾದರೂ ಜಾಗ ಸಿಗೋಲ್ಲ ಈಗ ಸ್ವಾಮೀಜಿ. ಅದಕ್ಕೆ ಕೈ ಮುಗಿ ಕೇಳ್ಕೊಂತೀವಿ. ಒಂದು ನಿಮಿಷ ಇದೆ, ನಾನೇ ಬಂದು ಖುದ್ದಾಗಿ ಸನ್ಮಾನ ಮಾಡಿ ಮೆರವಣಿಗೆ ಮಾಡ್ತೇನೆ ಊರಾಗ. ದಯಮಾಡಿ ಮೊದಲು ಮಾಡ್ರಿ ಅವ್ರಿಗೆ. ನಮ್ಮನ್ನು ಬಿಟ್ಬಿಡ್ರಿ ಸಾಕು. ಸ್ವಾಮೀಜಿಯವ್ರಿಗೆ ಮತ್ತು ಯಾರಿಂತ ಪುಣ್ಯದ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಮಾಡಿಬಿಟ್ರೆ ಸಾಕು. ನೀವು ನಮಗೆಲ್ಲ ಬಿಟ್ಟರು ಭಾಳ ಚಲೋನ. ಯಾಕಂದ್ರೆ ನಾವು ಯಾರಿಗೂ ಒಳ್ಳೇದು ಮಾಡಿದ್ದು ನಮ್ಗೆ ಗೊತ್ತೇ ಇರಂಗಿಲ್ಲ. ಅದಕ್ಕೆ ಆ ವ್ಯವಸ್ಥೆ ಒಳಗೆ ಐತಿ. ನೀವು ಹಿರಿಯಾಗಿ ಕುಂದಿರ್ಬೇಕೀಗ. ನನ್ನ ಸಾಲಿಗೆ ಜಾಗ ಕೊಡೋಲಾಗಿರಿ, ಇಲ್ಲಿ ಕ್ರೀಡಾಂಗಣಿಗೆ ಎಲ್ಲಿ ಕೊಡ್ತೀರಿ ಅಂತ. ಆದರೆ ನಿಮ್ಮ ಗಮನಕ್ಕಿರಲಿ, ಇಲ್ಲಿ ಏನು ದೈವ ಅಂತ ಕುಡಿಯೈತಿ, ದೈವದವ್ರಿಗೆ ನಾನು ಇನ್ನೊಂದು ಮನವಿ ಮಾಡೋದು ಇಷ್ಟ. ಭಾಳ ಊರಾಗ ನಾವು ನೋಡಕತ್ತೀವಿ. ನಾವು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಕೆರೂರು ಒಳಗೆ ಒಂದು ಸರ್ಕಾರಿ ಜಾಗ ಇತ್ತು. ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ಏನು ಮಾಡ್ತಾರೆ ಅಂದ್ರೆ, ಆ ಜಾಗವನ್ನು ಅದು ಬೇರೆಯವರು ಯಾರೋ ಒಬ್ರು ತೊಗೊಂಡಿದ್ರು, ಹುಲಿಮನಿಯನ್ನೋರು ಅಂತವ್ರು. ಅದನ್ನು ವಾಪಸ್ ಇಸ್ಕೊಂಡ್ರು ಸರ್ಕಾರಕ್ಕೆ. ಸಿದ್ದರಾಮಯ್ಯ ಸಾಹೇಬ್ರು ಇಸ್ಕೊಂಡು ಅದನ್ನ ಎಲ್ಲರಿಗೂ ಬೇರೆ ಬೇರೆ ರೀತಿಯಾಗಿ ಹಂಚಿವಿ. ಅದನ್ನೆಲ್ಲ ನಮ್ಮ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅಂತೇಳಿ ಅದನ್ನು ಸೀಮಿತ ಮಾಡಿ ಅದನ್ನು ರಿಸರ್ವ್ ಮಾಡಿ ಇಟ್ಟರು ಅದನ್ನು ಜಾಗವನ್ನು. ಇವತ್ತು ಅದ 29 ಎಕರೆ ಅದೇ ಜಾಗದಾಗ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತೊಗೊಂಡು ಹೊಂಟೀವಿ. ಅದೇ ಜಾಗದಾಗ ಅದು ಅವ್ರಿಗೆ ಸಲ್ಲಬೇಕಾದಂಥ ಗೌರವ. ಅಲ್ಲಿ ಒಂದು ಕೆಲಸ ಮಾಡಿದ್ವಿ ಮೊನ್ನೆ. ನಾವು ಬದಾಮಿ ಒಳಗೆ ಬಡ್ದಾಡಕತ್ತೀವಿ ಕ್ರೀಡಾಂಗಣ. ಗುಡೇದಗುಡ್ದಾಗ ಕ್ರೀಡಾಂಗಣ ಇಲ್ಲ ಅಂತ ನಾವು ಇಷ್ಟು ಬಡ್ದಾಡ್ತೀವಿ, ಮಾತಾಡ್ತೀವಿ. ಈ ಕ್ರೀಡಾಂಗಣ ಕೊನೆ ಪಕ್ಷ ಡಿಗ್ರಿ ಕಾಲೇಜ್ ಮುಂದಾರ ಐತಿ, ಬದಾಮಿಗೆ ಅದು ಇಲ್ಲರಿ ಹೇಳ. ಈಗ ನಾವು ಕ್ರೀಡಾಂಗಣ ಬೇಕಂತ ಹುಡುಗರು ಹೇಳಿದಾಗ ನಮ್ಗೆ ಕೆಟ್ಟ ಅನ್ಸದ್ದು. ಮೊನ್ನೆ ಕೆರೂರದಾಗ ಏನು ಮಾಡಿದ್ವಿ ಅಂದ್ರೆ, ಬಡ ಅಲ್ಲಿ ಈಗ ಒಂದು ಇನ್ನೂ ನಮ್ಮ ಕ್ರೀಡಾಂಗಣ ಬಂದೇ ಇಲ್ಲ ನಮ್ಮ ಕೆರೂರಿಗೆ. ಆದರೆ ಜಾಗ ಈಗ ಅದಕ್ಕೆ ಇಡಬೇಕು, ಕಾಯ್ದಿರಿಸಿ ಇಡಬೇಕು. ಮುಂದೆ ಬಡ್ದಾಡ್ಕೊಂಡು ಕುಂದಿರ್ತಾರೆ ನಮ್ಮ ಮಂದಿ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ಮೊನ್ನೆ ಏನು ಮಾಡಿದ್ವಿ ಅಂದ್ರೆ, ಬಡ ಆ ಜಾಗವನ್ನು ಕಾಯ್ದಿರಿಸಿ, ಜಾಗವನ್ನು ಅವ್ರ ಹೆಸರಲ್ಲೇ ಕ್ರೀಡಾಂಗಣ ಹೆಸರಲ್ಲೇ ಭರಿಸಿ ಆದೇಶ ಮಾಡಿಸಿ ಇಟ್ಟುಬಿಟ್ಟಿವಿ ಜಾಗವನ್ನು. ಈ ಕೆರೂರಿಗೆ ನಾಳೆ ವಾಕ್ ಬರಲಿ, ಅದಕ್ಕೆ ಜಾಗತ್ತು ಕೊರತೆ ಇಲ್ಲ ನಮಗೆ. ಬದಾಮಿ ಒಳಗೆ ಗುಡ್ಡದಾಗ ಕೆರೂರದಾಗ ನಾವೇನು ಮಾಡಕತ್ತೀವಪ್ಪ ಅಂದ್ರೆ, ನಮ್ಮ ಮಕ್ಕಳಿಗೆ ಹಾಸ್ಟೆಲ್ಗಳು ಬೇಕಾಗ್ಯಾವ. ಇನ್ನೊಂದು ಸಂದರ್ಭದಾಗ ಹಾಸ್ಟೆಲ್ ಬಂದು ಜಾಗ ಇರಲಿಲ್ಲ. 1.5 ಕೋಟಿ ರೂಪಾಯಿ ಬಂದಿತ್ತು ರೀ ಸ್ವಾಮೀಜಿ. ಅಲ್ಲಿ ಜಾಗನೇ ಸಿಗಲಿಲ್ಲ. ನಾ ಹೇಳ್ತಾರೆ 7 ವರ್ಷದ ಹಿಂದೆ ಹೇಳ್ತಾರೆ, 8 ವರ್ಷದ ಹಿಂದೆ.
ಈ ಸಲ ಏನು ಮಾಡಕತ್ತೀವಿ ಅಂದ್ರೆ ಮನೆಗೆ ಎಲ್ಲ ಪೇಪರ್ ನೋಟಿಫಿಕೇಶನ್ ಮಾಡಿ ಮೊನ್ನೆ ಎಲ್ಲ ಕರೆದು ಹೇಳಿವಿ. ಫಸ್ಟ್ ಟೈಮ್ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಎಲ್ಲ ಕಡೆನೂ ಜಾಗನ ಕಾಯ್ದಿರ್ಸಕತ್ಬಿಟ್ಟಿವಿ. ಬದಾಮಿ ಗುಳೇದಗುಡ್ಡ ಕೆರೂರಿನಾಗ SC ST ಹಾಸ್ಟೆಲ್ಗಳು ಎಷ್ಟು ಬೇಕು, ಆಮೇಲೆ ಮೈನಾರಿಟಿ ಹಾಸ್ಟೆಲ್ ಎಷ್ಟು ಬೇಕು, OBC ಹಾಸ್ಟೆಲ್ಗಳು ಎಷ್ಟು ಬೇಕಲ್ಲ, ಅವು ಎಷ್ಟು 15-16 ಜಾಗಗಳು ಬೇಕಲ್ಲ, ಅವನ್ನೆಲ್ಲವನ್ನು ಹುಡುಕಿ ಇಟ್ಕೊಂಡು ಅವೆಲ್ಲ ಜಾಗವನ್ನು ನಾವು ಸರ್ಕಾರ ಅಧೀನ ಒಳಗೆ ತೊಗೊಳಕ್ಕೆ ವ್ಯವಸ್ಥೆ ಮಸಲ್ ಕಟ್ಟಬೇಕಂತ ಕನಸು ಕಟ್ಟೀವಿ. ಆ ಜಾಗವನ್ನು ಕಾಯ್ದಿರಿಸ್ಬೇಕಂತೇಳಿ ಈಗಾಗಲೇ ವ್ಯವಸ್ಥೆ ಮಾಡಿರ್ತೀವಿ. ಅದು ಇನ್ನು ಮುಂದಿನ ದಿನಮಾನದಾಗ ಅಂತ ಕಾರ್ಯಕ್ರಮ ಬಂದು ಅಂದ್ರೆ ಅದಕ್ಕೆ ಜಗದ ಕೊರತೆಯಿಂದ ರೊಕ್ಕ ಹೋಗಂಗಿಲ್ಲ. ಇವು ಯಾಕೆ ಹೇಳಕತ್ತೀವಿ ಅಂದ್ರೆ ನಿಮ್ಮ ಗಮನಕ್ಕೆ ಬರಲಿ ಅದನ್ನ ಆ ಕ್ರೀಡಾಂಗಣದ ಸತನ ಎಲ್ಲೋ ಒಂದು ಕಡೆ ನೀವು ನನ್ನ ಧೈರ್ಯದವ್ರು ಕೂಡಿ ನೀವು ಸ್ವಲ್ಪ ಸಹಾಯ ಸಹಕಾರ ನೀಡಬೇಕು. ಜಾಗ ಕಾಯ್ದಿರಿಸ್ಕೊಂಡು ಇಟ್ಕೋಬೇಕು. ಮುಂದಿನ ಪೀಳಿಗೆ ಈಗ ನಾವು ಜಾಗನ ಕೊಡಲಿಲ್ಲ ಕುಂದ್ರಾಕ ಬರೀ ಹೇಳ್ತಿದ್ದೆ ಕುಡಿಬೇಡ್ರಿ ಹೌದವ್ರು ಮಾಡೋಕ್ಕೆ ಬೇರೆ ಏನೂ ಇಲ್ಲ ಅನ್ನೋರಿಗೆ. ಆದ್ರೆ ಇದಕ್ಕೊಂದು ಸರ್ಕಾರದಿಂದ ಏನಾಗುತ್ತಾ ಮುಂದೆ ಯಾವ ರೀತಿ ನಿಮ್ಗೆ ಸಹಾಯ ಸಹಕಾರ ನೀಡಬೇಕು, ಅನುದಾನ ಎಲ್ಲಾರ ತಂದು ಕ್ರೀಡಾ ಸಹಕಾರ ನೀಡ್ರಿ. ಯಾಕಂದ್ರೆ ಇದ್ರ ಕೆಲಸಕ್ಕೆ ನೀವು ಇದನ್ನ ಎಲ್ಲರೂ ಜವಾಬ್ದಾರಿ ಧೈರ್ಯದಾಗ ನೀವು ಜವಾಬ್ದಾರಿ ತೊಗೊಂಡಿದ್ದಾಕೊಂಡು ನಾವು ಅದನ್ನ ಮುಂದಿನ ನಿರ್ಮಾಣದಾಗ ಆ ಕೆಲಸವನ್ನ ಮಾಡಕ್ಕೆ ನಾನು ಸದಗತವಾಗಿ ಪ್ರಯತ್ನ ಮಾಡ್ತೇನೆ ಅಂತ. ನಂತರ ಹನುಮಂತ ಮಾವಿನ ಮರದ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಶ್ರೀಗಳ ಆಶೀರ್ವಚನದಲ್ಲಿ ನಮ್ಮ ಊರಿಗೆ KPSC ಸ್ಕೂಲ್ ಮಂಜೂರಾಗಿದೆ. ಅದಕ್ಕೆ ಗ್ರಾಮದ ಹಿರಿಯರು ಯುವಕರು ಸಹಕರಿಸಬೇಕು. ನಾನು ಕೂಡ ಹುಚ್ಚೇಶ್ವರ ಮಠದ ವತಿಯಿಂದ 25,000 ರೂಪಾಯಿಗಳನ್ನ ದೇಣಿಗೆ ಕೊಡ್ತೀನಿ ಎಂದು ವೇದಿಕೆಯಲ್ಲಿ ಹೇಳಿದ್ದಾರೆ. ನೀವು 3 ಎಕರೆ ಜಾಗ ಕೊಟ್ಟಿದ್ರೆ ನಾನು ನನ್ನ ಜೋಡಿಗೆ ಹಿಡಿದು ಹಣ ಸಂಗ್ರಹಿಸ್ತೀನಿ ಎಂದಿದ್ದಾರೆ. ಕಾರ್ಯಕ್ರಮವನ್ನು ಏರ್ಪಡಿಸಿದ ಮಲ್ಲಿಕಾರ್ಜುನ ಆಚನೂರ್, ಬಸವರಾಜ್ ಜಂಗಮನ, ಸಿದ್ದು ಬಂಡಿ ಒಡ್ಡರ್, ಶರಣು ಸಜ್ಜನ್, ಕ್ರಿಕೆಟ್ ಪ್ರೇಮಿಗಳು, ಊರಿನ ಗುರು ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.